ಸತ್ಯ ಬೇವರ್ಸಿ ಕಣ್ರಿ, ಸುಳ್ಳು ಸಂಸಾರಿ ಅಂತ. ಅದು ಒಂದೇ ನಿಂತಿರ್ತದಂತೆ ಸತ್ಯ, ಯಾರಿಲ್ಲ, ಹಿಂದಿಲ್ಲ ಮುಂದಿಲ್ಲ, ಸತ್ಯ ಅಂದ್ರೆ ಒಂದೇ ಅಲ್ವಾ. ಆದರೆ ಸುಳ್ಳು ಸಂಸಾರಿ ಅಂತ ಅಣ್ಣ ತಮ್ಮ ಅತ್ತಿಗೆ ಬಾವ ನೈದ್ನಿ ಷಡ್ಕ ಎಲ್ಲ ಇರ್ತಾರೆ. ಯಾರು ಸಿಂಗಲ್ ಸುಳ್ಳು ಹೇಳೋಕ್ಕಾಗಲ್ಲ ನೋಡಿ. ಒಂದೇ ಸುಳ್ಳು ಹೇಳೋಕ್ಕಾಯ್ತದ? ಭಾಳ ಕಷ್ಟ, ಮೇಂಟೈನ್ ಮಾಡಬೇಕು. ಅದಕ್ಕೆ ಒಂದಷ್ಟು ಗಾಂಧಿಗೆ ಯಾರೋ ಒಂದು ಸಲ ಕೇಳ್ತಾರೆ, ನೀವು ಬರೀ ಸತ್ಯನೇ ಹೇಳ್ತೀರಲ್ಲ ಯಾಕೆ ಅಂತ. ಗಾಂಧಿ ಹೇಳ್ತಾರೆ, ನಾನು ಬರೀ ಸತ್ಯನೇ ಹೇಳ್ತೀನಿ ಯಾಕೆ ಅಂದರೆ ನನಗೆ ಜ್ಞಾಪಕ ಶಕ್ತಿ ಕಡಿಮೆ ಕಣಪ್ಪ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ಸಲ ಸುಳ್ಳು ಹೇಳಿದ್ಮೇಲೆ ಅದು ಮೇಂಟೈನ್ ಮಾಡ್ತಾರೆ ನೋಡಿ, ಇನ್ನೂ 1 ವರ್ಷ ಮೇಂಟೈನ್ ಮಾಡ್ತಾರೆ. ಆದರೆ ಸತ್ಯ ಒಂದೇ. ಆದರೆ ಸುಳ್ಳಿನಷ್ಟು ಆಕರ್ಷಕವಾಗಿ ಸತ್ಯ ಇರೋದಿಲ್ಲ. ಒಂದು ಹಾಡಿದೆ ಪುರಂದರದಾಸರದು, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೆ ನಮ್ಮನೆ ದೇವರು. ತಮಾಷೆ ನೋಡಿ, ಪುರಂದರದಾಸರು ಹಿಂಗೆ ಹಾಡು ಹೇಳೋದ, ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಸರಿ, ನಾವು ಸುಳ್ಳು ಹೇಳೋದಿಲ್ಲ, ಸುಳ್ಳೆ ನಮ್ಮನೆ ದೇವರು. ಹಂಗಂದ್ರೇನು? ಒಂದ್ಸಲ ಸುಳ್ಳಿಲ್ಲ ಅಂತಾರೆ, ಒಂದು ಸುಳ್ಳೆ ನಮ್ಮನೆ ದೇವರು ಅಂತಾರೆ. ಕಪ್ಪೆ ಪಾತರ ಕುಣಿವುದ ಕಂಡೆ, ಏಡಿ ಮದ್ದಲೆ ಬಡಿವುದ ಕಂಡೆ, ಮೆಣಸಿನಕಾಯಿ ಕಂಡೆ ನವ್ವ ಒನಕೆಗ ಆತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೆ ನಮ್ಮನೆ ದೇವರು. ಕಪ್ಪೆ ಪಾತ್ರ ಕುಣಿಯುವುದ ಕಂಡೆ, ಏಡಿ ಮದ್ದಲೆ ಬಡಿಯುವುದ ಕಂಡೆ, ಮೆಣಸಿನಕಾಯಿ ಕಂಡೆ ನವ್ವ ಒನಕೆ ಗಾತ್ರ. ಎಲ್ಲ ಸುಳ್ಳು ಹೇಳ್ಬಿಟ್ಟು ಸುಳ್ಳು ಮಾತ್ರ ಹೇಳಲ್ಲ ಅಂತ. ಅರಸಿನ ಪುಡಿಯ ಬಿತ್ತೋದು ಕಂಡೆ, ಗಸಗಸೆ ಬೀಜ ಎಣಿಸೋದು ಕಂಡೆ. ಅರಸಿನ ಪುಡಿಯ ಬಿತ್ತೋದು ಕಂಡೆ, ಗಸಗಸೆ ಬೀಜ ಎಣಿಸೋದು ಕಂಡೆ, ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಗಾತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೆ ನಮ್ಮನೆ ದೇವರು. ಆದರೆ ಸುಳ್ಳು ನಾವು ಕಲೆಗೆ ಉಪಯೋಗಿಸ್ತಾ ಇದ್ದೀವ, ಮನೆ ಹಾಳು ಮಾಡೋಕ್ಕೆ ಉಪಯೋಗಿಸ್ತಿದ್ದೀವ ಅನ್ನೋದು ಅಷ್ಟೇ ಮುಖ್ಯ. ಅದರಿಂದ ಬಂಧುಗಳೇ, ಜಗತ್ತು ಭಾಳ ಚಂದ ಸರ್. ಎಲ್ಲ ಕುಟುಂಬಗಳು ಚಂದ. ನನಗೆ ಈ ಮಿಡ್ಲ್ ಕ್ಲಾಸ್ ನೋಡಿದ್ರೆ ಭಾಳ ಇಷ್ಟ. ನಮ್ಮಂಥವ್ರು, ನಮಗೇನು ದೇಶ ಆಳಬೇಕು ಅಂತ ಆಸೆ ಇರಲ್ಲ, ಇಲ್ಲ ಊರಿಗೆ ಬೆಂಕಿ ಹಾಕ್ಬೇಕು ಅಂತ ಇರೋದಿಲ್ಲ, ಏನೋ ಸಣ್ಣ ಪುಟ್ಟ ಹೊಟ್ಟೆ ಕಿಚ್ಚಲ್ಲಿ ಬದುಕ್ತೀವಿ. ಯಾರೋ ಕಾರ್ ತಗೊಂಡ್ರು, ನನಗೆ ಗೊತ್ತು ಈ ಕಲರು ಫೇಡ್ ಆಯ್ತದೆ, ಅದೇನೂ ಆಗಲ್ಲ, ನಮಗೆ ತಡಿಯೋಕ್ಕಾಗಲ್ಲ. ಅದಕ್ಕೆ ಯಾರೋ ಅವ್ರ ಮನೆಯಲ್ಲಿ ಕಾರ್ ತಗೊಂಡ್ರು ಪೂಜೆ ಮಾಡ್ತಾ ಕೂತಿರ್ತಾರೆ, ಅಥವಾ ಯಾರೋ ಮನೆ ಕಟ್ಸಿದ್ರು ಪೂಜೆ ಮಾಡ್ತಾ ಇರ್ತಾರೆ. ನಾವು ಹೋಗ್ಬಿಟ್ಟು ಬಾತ್ರೂಮ್ ಯಾಕೆ ಇಲ್ಲ ಹಾಕ್ಸಿದ್ರಿ? ಇವನೇನು ಅಲ್ಲಿ ಬಾತ್ರೂಮ್ಗೆ ಹೋಗ್ಬೇಕು, ಇವನು ಏನೂ ಇಲ್ಲ, ಉರಿ ಅಷ್ಟೇ ಒಳಗಿಲ್ದು. ಅವನು ನೆಮ್ಮದಿಯಾಗಿ ಅವನಲ್ಲ, ಮನೆ ಕಟ್ಸ್ಬಿಟ್ಟು ಪೂಜೆ ಗೀಜೆ ಮಾಡ್ತಾವನಲ್ಲ, ಒಂದು ಹುಳ ಬಿಡೋದು. ಅದು ಈ ದಿಕ್ಕು ಅಷ್ಟು ಒಳ್ಳೇದಲ್ಲ ಬಂತೆ. ಯಾರೋ ಹೇಳಿದ್ರು, ಈ ಪಾಪಿಗೂ ಗೊತ್ತಿಲ್ಲ, ಯಾರೋ ಹೇಳಿದ್ರು ಅಂತ ಇಲ್ಲಿ ಹೇಳ್ಬಿಟ್ಟು ಹೋಯ್ತಾನೆ. ಗಂಡ ಹೆಂಡತಿ ಜಗಳ ಆಡ್ತಾನೆ, ನಾನು ಆವಾಗಲೇ ಬಿಡ್ಕೊಂಡೆ, ಇಲ್ಲಿ ಬೇಡ ಅಲ್ಲಿಡೋಣ ಅಂತ. ಏನು ನಿಮ್ಮ ಅಪ್ಪ ಭಾರಿ ಮನೆ ಕಟ್ಬಿಟ್ಟಿದ್ದ, ಏನು ವಾಸ್ತುಪುರುಷ ನಿಮ್ಮ ಅಪ್ಪ, ಜಗಳ ಅವ್ರಿಗೆ, ಇವನಿಗೆ ಸಂತೋಷ, ಕಚ್ಚಾಡ್ರಿ ನನ್ನ ಮಕ್ಕಳ. ಎಷ್ಟೋ ಸಲ ನಮಗೆ ಯಾರೋ ಚೆನ್ನಾಗಿದ್ರೆ ನಮಗೆ ಉರಿ ಶುರು ಆಗುತ್ತೆ. ಅದಕ್ಕೆ ಯಾರೋ ದೊಡ್ಡವ್ರು ಹೇಳಿದ ಮಾತು ಚಂದ. ಅದು ಈ ಅಸೂಯೆ ಇದೆಯಲ್ಲಪ್ಪ, ಅಸೂಯೆ ಅನ್ನೋದು ವಿಷ. ಅದು ನಮ್ಮೊಳಗಿರೋದು, ಅವನೊಳಗೇನೂ ಇಲ್ಲ. ಅದಕ್ಕೆ ವಿಷ ನೀನು ಕುಡ್ದು ಅವ್ನು ಸಾಯ್ಬೇಕು ಅಂದ್ರೆ ಹೆಂಗೆ ಅಂತ. ಅದು ನಮ್ಮೊಳಗಿರುತ್ತೆ, ಅವ್ನು ಸಾಯ್ಬೇಕು ಅಂದ್ರೆ ಹೆಂಗೆ? ನಾವು ಸುಮ್ಮನೆ, ಕೆಲವ್ರಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಈಗ ಯಾರೋ ಬೆಳಗ್ಗೆ ವಾಕಿಂಗಲ್ಲಿ ಸಿಗ್ತಾರೆ ಅಂತ ಇಟ್ಕೊಳ್ಳಿ, ಆನಂದವಾಗಿ ವಾಕಿಂಗ್ ಹೋಗ್ತಾ ಇರ್ತಾರೆ. ನೀವು ನಮಸ್ಕಾರ, ಚೆನ್ನಾಗಿದ್ದೀರಾ? ಯಾಕೋ ಸ್ವಲ್ಪ ವೆಯ್ಟ್ ಲಾಸ್ ಆದಂಗೆ ಕಾಣಿಸ್ತಾ ಇದ್ರಿ, ಒಂದ್ಸಲ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ ಅಂದ್ಬಿಟ್ಟು ಹೋಯ್ತಾನೆ. ಅವನ ಪಾಟಿಗೆ ಅವ್ನು ನೆಮ್ಮದಿಯಾಗಿ ವಾಕ್ ಮಾಡ್ತಾ ಇದ್ದ. ಇವನು ಒಂದು ಹುಳ ಬಿಡೋದು ಅಷ್ಟೇ, ಇವನಿಗಿನ್ನೇನು ಇಲ್ಲ. ನನ್ನ ಮಗ ಭಾಳ ಸಂತೋಷವಾಗಿ ವಾಕ್ ಮಾಡ್ತಾವ್ರೆ, ಬಿಡೋಣ ಒಂದು ಹುಳ ಅಂತ. ಯಾರೋ ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಅವನ ಹಿಂದ್ಗಡೆ ಅವನೊಬ್ಬ ಅಂದ್ಬಿಟ್ಟು ಹೋಯ್ತಾನೆ. ಇವನು ಆ ಕಡೆ ಈ ಕಡೆ ಎಲ್ಲ ತಿರ್ಕೊಂಡು ಏನಾಗಿದೆ, ಎಲ್ಲಿ ಏನೋ ಯಾವುದೋ. ಮನುಷ್ಯರಿಗೆ ಇನ್ನೊಬ್ಬರು ಚೆನ್ನಾಗಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಭಾಳ ಸಲ ಹೇಳ್ತೀನಿ, ಸಂತೋಷವಾಗಿರೋದು ಭಾಳ ಈಸಿ ಸರ್. ಅದಕ್ಕೇನು ತುಂಬ ದುಡ್ಡು ಖರ್ಚಾಗಲ್ಲ, ಭಾಳ ದುಡ್ಡು ಖರ್ಚಾಗಲ್ಲ. ಸುಮ್ಮನೆ ಎಲ್ಲೋ ನೀರು ಕಲಕಲ ಅಂತ ಹರಿತಾ ಇರ್ತದೆ, ಜುಡು ಅಂತ ಹರಿತಾ ಇರ್ತದೆ, ಅಲ್ಲಿ ಕೂತ್ಕೊಳ್ಳಿ, ಆನಂದವಾಗುತ್ತೆ. ತಣ್ಣ ಗಾಳಿ ಬೀಸುತ್ತೆ, ಕೂತ್ಕೊಳ್ಳಿ, ಆನಂದವಾಗುತ್ತೆ. ನಮ್ಗೆ ಅಷ್ಟರಲ್ಲೆಲ್ಲ ಆಗಲ್ಲ. ಇನ್ಯಾರಾಗ ಉರಿಸ್ಬಿಟ್ರೆ ಆನಂದ ಆಗತ್ತೆ ನಮಗೆ. ಅದು ಯಾರೋ ಹೆಣ್ಮಗಳು ಅಂಗಡಿಲಿ ಹೋಗಿ ಸೀರೆ ತಗೋತಾ ಇದ್ಲಂತೆ.
ನಿಮ್ಗೆ ಗೊತ್ತು, ಹೆಣ್ಮಕ್ಳು ಸೀರೆ ತಗೊಳಕ್ಕೆ ಹೋಗ್ಬಿಟ್ರೆ ಇಡೀ ಅಂಗಡಿ ಕೆಳಗೆ ಇಳಿಸ್ಬಿಡ್ತಾರೆ. ಇದು ಬೇಡ, ಈ ಡಿಸೈನಲ್ಲಿ ಬೇರೆ ಕಲರ್ ಇಲ್ವಾ, ಈ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ, ಆಮೇಲೆ ಈ ಟೆಂಪಲ್ ಬಾರ್ಡರ್ ಇದೆಯಲ್ಲ ಇದರಲ್ಲಿ ಮಾವಿನಕಾಯಿ ಇಲ್ವಾ, ಈ ಮಾವಿನಕಾಯಿ ಐತಲ್ಲ ಇದರಲ್ಲಿ ಟೆಂಪಲ್ ಇಲ್ವಾ. ನೀವು ಏನಾದ್ರು ಕೇಳಿ ಅದಿಲ್ಲದೆ ಇರೋದೊಂದು ಕೇಳ್ತಾರೆ. ಅವ್ರಿಗೂ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಎಲ್ಲ ತೆಗೆದು ಕೆಳಬಿಡ್ತಾರೆ, ಎಲ್ಲ ಇಟ್ಬಿಡ್ತಾರೆ. ಕಡೆಗೂ ಈ ಅಮ್ಮನಿಗೆ ಒಪ್ಪಿಗೆ ಆಗಲ್ಲ. ಅವನ ಕಡೆಯಲ್ಲಿ ಒಂದು ಮಾತು ಕೇಳ್ತಾನೆ, ಅಮ್ಮ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಈ ಥರ ಸೀರೆ ಬೇಕು ಅಂತ ನಮಗೊಂದು ಐಡಿಯಾ ಕೊಟ್ಬಿಟ್ರೆ ನಾವು ನೇಯ್ಗೆ ಮಾಡಿಬಿಟ್ಟು ತರಿಸ್ಬಿಡ್ತೀವಿ. ಅದಕ್ಕೆ ಈ ಅಮ್ಮ, ನನಗೂ ಏನು ಐಡಿಯಾ ಇಲ್ಲ, ನಾನು ಇಷ್ಟೇ ಒಂದೇ ಮಾತಲ್ಲಿ ಹೇಳ್ತೀನಿ, ಇಷ್ಟೇ, ನಾನು ಆ ಸೀರೆ ಉಟ್ಕೊಂಡಿರೋದು ನೋಡಿದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರು ಹುರ್ಕೋಬೇಕು ಅಂತ ತಗೊಂಡು. ಅಂದರೆ ಇವಳು ಸಂತೋಷ ಚೆನ್ನಾಗಿರೋ ಸೀರೆಯಲ್ಲಿಲ್ಲ, ಅಕ್ಕಪಕ್ಕದವ್ರು ಹುರ್ಕೊಳ್ಳೋದ್ರಲ್ಲದೆ. ನಾವೆಲ್ಲ ಹಾಗೆ ಅಲ್ವಾ? ನಾನು ಭಾಳ ಸಲ ಇದನ್ನು ಹೇಳ್ತೀನಿ, ನಮ್ಮ ಸಮಾಜದ ಮೇಲೆ ನಮಗಿರೋ ಪ್ರೀತಿ ಎಂಥದ್ದು ಅಂದರೆ ಸೊಸೈಟಲ್ ಹೆಲ್ತ್ ಅಂತಾರೆ ಇದನ್ನ. ನೀವು ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರಿ, ಯಾವುದೋ ಒಂದು ಹೆಣ್ಮಗು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ, ಅವ್ರ ಅಪ್ಪ ಅಮ್ಮ ಬೀದಿಗೆ ಹೋಗ್ಬೇಡ ಕಣೆ, ಜನದ ಕಣ್ಣು ಒಳ್ಳೇದಲ್ಲ. ಹಂಗಂದ್ರೆ ಏನು? ಜನದ ಕಣ್ಣು ಒಳ್ಳೇದಲ್ಲ ಅಂದರೆ ನಮ್ಮ ಸಮಾಜ ಸರಿ ಇಲ್ಲ ಅಂತ ನಾವು ಮನೇಲಿ ಹೇಳ್ಕೊಡ್ತಾ ಇದ್ದೀವ ಮಕ್ಕಳಿಗೆ. ಜನ ನಾವು ಚೆನ್ನಾಗಿರೋದನ್ನ ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಡ್ತಿದ್ದೀವ. ನೀನು ಹೊಸ ಕಾರ್ ತಗೋ, ಹೊಸ ಬೈಕ್ ತಗೋ, ಅಪ್ಪ ಅಮ್ಮ ನೋಡು ಮೊದಲು ಎಲ್ಲ ಕಡೆ ಓಡಾಡಬೇಡ, ಜನದ ಕಣ್ಣು ಒಳ್ಳೇದಲ್ಲ. ವೆರಿ ಬ್ಯಾಡ್. ನಮ್ಮ ಸಮಾಜದ ಕಣ್ಣು ಒಳ್ಳೇದಲ್ಲ ಅಂತ ನಾವೇ ಮಕ್ಕಳಿಗೆ ಮನೇಲಿ ಟ್ರೈನಿಂಗ್ ಕೊಡ್ತಿದ್ದೀವಲ್ಲ, ಆ ಮಕ್ಕಳು ನಮ್ಮ ಸಮಾಜನ ಪ್ರೀತಿಸೋಕೆ ಹೆಂಗಾಗುತ್ತೆ? ಇವ್ರು ಯಾರೂ ಒಳ್ಳೆಯವರಲ್ಲ, ನಾವು ಚೆನ್ನಾಗಿದ್ರೆ ಇವ್ರು ಇಷ್ಟ ಆಗೋದಿಲ್ಲ ಅಂತ ಅನ್ಕೋತಾರೆ. ನಾವು ಒಂದು ಆರೋಗ್ಯಕರವಾದ ಸಮಾಜ. ನಾನು ಭಾಳ ಸಲ ಯೋಚನೆ ಮಾಡ್ತೀನಿ, ಯಾರೋ ಬೆಳಗ್ಗೆ ವಾಕ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಎದುರಿಗೆ ಬರ್ತಾರೆ, ನಮಸ್ಕಾರ ಚೆನ್ನಾಗಿದ್ದೀರಾ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ, ಅಮ್ಮ ಹೇಗಿದ್ದಾರೆ, ಮೊನ್ನೆ ಯಾಕೋ ಹುಷಾರಿಲ್ಲ ಅಂತಿದ್ರು, ಸರಿ ಹೋದ್ರಾ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಲ್ವಾ, ಮಗ ಏನು ಓದ್ತಾ ಇದ್ದಾನೆ, ಹಿಂಗೆ ಕೇಳಿಬಿಟ್ರೆ ನಿಮ್ಗೆ ಇಡೀ ದಿನ ಚೆನ್ನಾಗಿರುತ್ತೆ. ನಾವು ಹೆಂಗಿರ್ತೀವಿ ಅಂದರೆ ಫೇಲಾಗಿರೋ ಮನೆ ಹುಡುಗನ ಹತ್ರ ಹೋಗ್ಬಿಟ್ಟು, ಇಲ್ವಾ ಮಗ, ಸುಮ್ಮನೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ, ನಮ್ಮ ಹುಡುಗಂದು 99%, ನಿಮ್ಮ ಹುಡುಗಂದು ಏನಾಯಿತು ಅಂತ ಕೇಳೋದು. ಅಂದರೆ ಇವ್ರ ಹುಡುಗಂದು 99% ಅಂತ ಹೇಳಕ್ಕೆ ಬಂದಿಲ್ಲ, ಅವ್ರು ಉರಿಸ್ಬಿಟ್ಟು ಹೋಗಕ್ಕೆ ಬಂದವ್ರೆ. ಆ ಒಳಗೆ ಕೂತಿರ್ತಾರಲ್ಲ ಅವ್ನು ಕಂಡು ಆಕರ್ಸ್ ಹೋಗಿತಾರ. 99% ನಿನ್ನ ಯೋಗ್ಯತೆಗೆ, ನಿನ್ನ ಜನ್ಮಕ್ಕೆ ಏನು ಹುಟ್ಬಿಟ್ಟಿಯೋ ನಮ್ಮ ಮನೇಲಿ ಅಂತ ಶುರು ಮಾಡ್ತಾರೆ. ಅವ್ರು ಬರದೇ ಇರ್ಬೋದಾಗಿತ್ತಲ್ವಾ? ಅಪ್ಪ ಮಗನ ಕೇಳ್ದ, ಮಗನೇ ಈ ಸಲ 100ಕ್ಕೆ 100 ತಗೋ, ನೀನು ಮ್ಯಾಥಮೆಟಿಕ್ಸಲ್ಲಿ ಇಂಗ್ಲೀಷಲ್ಲಿ 100ಕ್ಕೆ 100 ತಗೋ, ನಿನ್ಗೊಂದು ಬೆಂಜ್ ಕಾರ್ ಕೊಡಿಸ್ಬಿಡ್ತೀನಿ ಅಂತ. ಆರ್ಡಿನರಿ ಫ್ಯಾಮಿಲಿ ಸರ್, ಆರ್ಡಿನರಿ ಫ್ಯಾಮಿಲಿ, ಲೋಯರ್ ಮಿಡಲ್ ಕ್ಲಾಸು, ಬೆಂಜ್ ಕಾರ್ ಕೊಡಿಸ್ತೀನಿ ಅಂತಾನೆ. ದೇವರಾಣೆ, ನಮ್ಮ ಮನೆ ದೇವರಾಣೆ, ನಮ್ಮ ಅಪ್ಪನಾಣೆ, ನಿನ್ಗೊಂದು ಬೆಂಜ್ ಕಾರ್ ಕೊಡ್ತೀನಿ, ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ತಗೋ, ಇಂಗ್ಲೀಷಲ್ಲಿ 100ಕ್ಕೆ 100 ತಗೋ. ಅವ್ನು ಹೆಂಡ್ತಿ ಹೇಳ್ತಾಳೆ, ಏನು ಮಾತಾಡ್ತಾ ಇದ್ದೀರಿ, ಬೆಂಜ್ ಕಾರ್ಗೆ ಎಷ್ಟಾಗತ್ತೆ ಗೊತ್ತಾ, 1.25 ಕೋಟಿ. ನಿಮ್ಮ ಯೋಗ್ಯತೆಗೆ ಬೆಂಜ್ ಕಾರ್ ತೆಗೆದು ಕೊಡ್ತೀರಾ, ನೀವು ಇನ್ನೂ ಒಂದು ಮೋಟ್ರ್ ಬೈಕ್ ತಗೊಳಕ್ಕಾಗಿಲ್ಲ, ಮಗನಿಗೆ ಬೆಂಜ್ ಕಾರ್ ತಗೊಡ್ತೀನಿ ಅಂತಿರಲ್ಲ, ನಿಮ್ಮ ಯೋಗ್ತಿ ನನಗೆ ಗೊತ್ತಿಲ್ವಾ ಅಲ್ಲೋ ಹೆಂಡ್ತಿ. ಅವ್ರ ಅಪ್ಪ ಹೇಳ್ದ, ನನ್ನ ಮಗನ ಯೋಗ್ತಿ ನನಗೆ ಗೊತ್ತಿಲ್ವಾ, ಅವನು ಈ ಜನ್ಮದಲ್ಲಿ 100ಕ್ಕೆ 100 ತಗೊಳ್ಳೋಣ ಅಂತ ನನಗೆ ಗೊತ್ತಿಲ್ವಾ, ಏನು ನಾನೇನು ಕಾಣದೆ ಹೇಳೋದು ನಾನು 100ಕ್ಕೆ 100 ತಗೋ ಅಂತ. ನಮಗೂ ಗೊತ್ತಿರ್ತವೆ. ಬಂಧುಗಳೇ, ಜಗತ್ತು ಬಹಳ ಸುಂದರವಾಗಿದೆ, ಆನಂದಮಯ ಈ ಜಗ ಹೃದಯ, ಏತಕ್ಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ ದೇವರ್ದಯ ಕಾಣು, ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು, ಸೂರ್ಯನು ಬರೀ ರವಿಯಲ್ಲವೋ ಆ ಭ್ರಾಂತಿಯ ಮಾಡು. ಶಿವರಾತ್ರಿ ದಿವಸ ಶಿವನ ಆರಾಧನೆ ಮಾಡ್ತೀವಿ. ಶಿವ ಎಂಥ ಅದ್ಭುತವಾದ ದೇವರು ಅಂದರೆ, ನಮ್ಮಲ್ಲಿ ಬೋಳೆ ಶಂಕರ ಅಂತಾರೆ, ಗೊತ್ತಲ್ವ ನಿಮಗೆ? ಬೋಳೆ ಶಂಕರ ಅಂದ್ರೆ ಏನು ಗೊತ್ತಾ? ಶಿವ ದಡ್ಡ ಅಂತ, ಮುಗ್ಧ, ಭಾಳ ಇನ್ನೋಸೆಂಟ್ ಅವನು. ನೀವು ನಿಜವಾಗಿ ಭಕ್ತಿ ಮಾಡ್ತಿದ್ದೀರೋ ಇಲ್ಲವ ಗೊತ್ತಾಗೋದೇ ಇಲ್ವಂತೆ ಶಿವನಿಗೆ. ನೀವು ಸುಮ್ಮನೆ ಬೇಕಂತ ಪೂಜೆ ಮಾಡೋರಂಗೆ ಕಂಡ್ರೆ ನಿಮ್ಮ ಆಂತರ್ಯದಲ್ಲಿ ಭಕ್ತಿ ಇದೆಯಾ ಅಲ್ವ ಅಂತ ಶಿವ ಪರೀಕ್ಷೆ ಮಾಡೋದೇ ಇಲ್ವಂತೆ. ನಿಮಗೆ ಕೊಡಬೇಕಾದ ವರ ಕೊಟ್ಬಿಡ್ತಾನಂತೆ. ಎಂಥ ಅದ್ಭುತವಾದ ದೇವರ ಸೃಷ್ಟಿ ಮಾಡ್ಕೊಂಡಿದ್ದೀವಲ್ವ ನಾವು.
ಪುತಿ ನರಸಿಂಹಾಚಾರ್ಯಗೊಂದ್ಸಲ ಕೇಳಿದರು, ನಿಮಗೆ ಸೃಷ್ಟಿಯಲ್ಲಿ ಎಲ್ಲ ಕಡೆ ದೇವರು ಕಾಣಿಸ್ತಾನಪ್ಪ, ಆಕಾಶ ನೋಡಿದ್ರೆ ಕೃಷ್ಣ ಕಾಣಿಸ್ತಾನೆ, ಆಕಾಶದ ನೀಲಿ ನೋಡಿದ್ರೆ ಕೃಷ್ಣನ ಮೈ ಬಣ್ಣ ಅಂತಾರೆ, ಯಾವುದೋ ಗಾಳಿ ಬೀಸಿದ್ರೆ ಕೃಷ್ಣನ ಸೆರಗಿಸೋಗ್ತು ನನಗೆ ಅಂತಾರೆ ಪುತಿ ನರಸಿಂಹಾಚಾರ್ಯ. ಅಲ್ಲೆಲ್ಲೋ ಕಲಕಲ ದನಿ ಕೇಳಿದ್ರೆ ಕೊಳಲನಾದ ಕೇಳಿಸ್ತು ಕೃಷ್ಣಂದು, ಎಲ್ಲ ಕಡೆ ಕೃಷ್ಣ ಕಾಣಿಸ್ತಾನೆ ಅಂತಾರೆ ಪುತಿ ನರಸಿಂಹಾಚಾರ್ಯ. ಅವಾಗ ಯಾರೋ ಕೇಳ್ತಾರೆ, ಎಲ್ಲ ಕಡೆ ಕೃಷ್ಣ ಕಾಣಿಸ್ತಾನೆ ಅಂತೀರಲ್ಲ, ಎಲ್ಲ ಕಡೆ ಕೃಷ್ಣ ಕಾಣಿಸಿದ ಮೇಲೆ ದೇವಸ್ಥಾನ ಯಾಕೆ ಬೇಕು ನಿಮಗೆ, ದೇವಸ್ಥಾನ ಯಾಕೆ ಬೇಕು ಅಂತಾರೆ. ಪುತಿ ನರಸಿಂಹಾಚಾರ್ಯ ಎಷ್ಟು ಒಳ್ಳೆ ಉತ್ತರ ಹೇಳ್ತಾರೆ ಅಂದರೆ, ದೇವಸ್ಥಾನ ಯಾಕೆ ಬೇಕು ಅಂದರೆ, ಹೊರಗೆಲ್ಲ ಕೃಷ್ಣ ಕಾಣಿಸ್ತಾ ಇದ್ರೆ ದೇವಸ್ಥಾನದಲ್ಲೂ ಕಾಣಿಸಲ್ಲಪ್ಪ ಅವನು. ಯಾಕೆ ಬೇಕು ಅಂದರೆ, ಈ ಎಲ್ಲ ಕಡೆ ನಾನು 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 ಅಂತ ತಲೆ ಎತ್ತಿ ಎದೆ ಎತ್ತಿ ಮೆರಿತಾರಲ್ಲ ಮನುಷ್ಯ, ಅವನು ತಲೆ ತಗ್ಸೋಕೊಂದು ಜಾಗ ಬೇಡವೇನಯ್ಯ. ದೇವಸ್ಥಾನದಲ್ಲಿ ತಾನೇ ಹಿಂಗೆ ಹೋಗೋದು ಅವನು. ಮನುಷ್ಯನಿಗೆ ಅಹಂಕಾರ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸಣ್ಣ ಸಣ್ಣ ವಿಷಯಕ್ಕೆ ಒಂದಿಷ್ಟು ದುಡ್ಡು, ಒಂದಿಷ್ಟು ವಿದ್ಯೆ, ಒಂದಿಷ್ಟು ಆಸ್ತಿ ಸಂಪತ್ತು ಏನು ಬಂದರೂ ಮನುಷ್ಯನಿಗೆ ನಾನೇ ಅಂತಾನೆ. ಅದಕ್ಕೆ ತಲೆ ತಗ್ಸೋಕೊಂದು ಜಾಗ ಬೇಕು ಅಂತ. ಒಂದು ದೇವರನ್ನು ಸೃಷ್ಟಿ ಮಾಡ್ಕೋಬೇಕು. ಪುತಿನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ದೇವ್ರು ಇದಾನೋ ಇಲ್ವೋ ನಮಗೆ ಗೊತ್ತಿಲ್ಲಪ್ಪ, ಆದರೆ ನಾವೊಂದು ಸೃಷ್ಟಿ ಮಾಡ್ಕೋಬೇಕು, ನಮಗೆ ಬೇಕಾದ ದೇವ್ರನ್ನ ಸೃಷ್ಟಿ ಮಾಡ್ಕೋಬೇಕು. ಆದ್ದರಿಂದ ಹೆಂಗೂ ಮಾಡೋದು ಮಾಡ್ಕೋತೀವಿ, ಒಬ್ಬ ಒಳ್ಳೆ ದೇವ್ರನ್ನ ಸೃಷ್ಟಿ ಮಾಡ್ಕೊಳ್ಳೋಣ. ದೇವರು ನಮ್ಮಂಗೆ ಆಗದೆ ಯಾಕೆ? 3 ಕೊಟ್ಟರೆ ಅತ್ತೆ ಕಡೆ, 6 ಕೊಟ್ಟರೆ ಸೊಸೆ ಕಡೆ ಅಂತಿರ್ತಾರಲ್ಲ, ಹಂಗಾಗೋದು ಯಾಕೆ ದೇವರು? ದೇವರನ್ನು ಸರ್ವಂತರ್ಯಾಮಿ, ಸರ್ವವ್ಯಾಪಿ, ಭಾಳ ಉದಾರಿ, ಅವನೆಲ್ಲವನ್ನೂ ಕ್ಷಮಿಸ್ಬಿಡ್ತಾನೆ. ನಾವು ಏನೇ ತಪ್ಪು ಮಾಡಲಿ ಕ್ಷಮಿಸ್ತಾನೆ. ಭಾಳ ಸುಂದರ, ತುಂಬ ಚೆಲುವಂತ ಚೆನ್ನಿಗ, ಅಂಥ ಒಬ್ಬ ದೇವರನ್ನು ಸೃಷ್ಟಿ ಮಾಡ್ಕೋಬೇಕಲ್ವ. ಅದಕ್ಕೆ ನಾವೆಲ್ಲ ಕತೆ ಕಟ್ಕೊಂಡ್ವಿ. ನಾನು ಇವತ್ತೆಲ್ಲ ಓದ್ತಾ ಇದ್ದೆ, ಈ ವಿಶ್ವದ ಮೊಟ್ಟ ಮೊದಲನೇ ಲವ್ ಮ್ಯಾರೇಜು ಶಿವನಲ್ಲಂತೆ ಅಲ್ವಾ. ಪಾರ್ವತಿಯನ್ನು ಮದುವೆ ಆಗಿದ್ದೆ ಮೊದಲನೇ ಲವ್ ಮ್ಯಾರೇಜ್ ಅಂತೆ. ಆಮೇಲೆ ಎಲ್ಲರೂ ಬಂದವರು. ಒಂದು ಅದ್ಭುತವಾದ ದೇವರ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅವನು ನೀವು ಒಳ್ಳೆಯವರ ಕೆಟ್ಟವರ ಅಂತ ನೋಡದೆ ನಿಮಗೆ ಕೊಡಬೇಕಾದದ್ದನ್ನು ಕೊಡ್ತಾನೆ ಅಂತ. ನಾನು ಮುಗಿಸ್ತೀನಿ ಈಗ. ನೆನಪಾಗ್ತಾ ಇದೆ, ಹರಿಹರ ಅನ್ನೋ ಒಬ್ಬ ಕವಿ ತನ್ನ ಭಕ್ತ ಕುಂಬರ ಗುಂಡಯ್ಯ ಮಡಕೆ ತಟ್ತಾ ಕುಣಿತಾ ಇದ್ದರೆ ಅವನು ಅವನ ಜೊತೆಲಿ ಕುಣಿದಂತೆ. ಅವನು ಎಷ್ಟು ಚೆನ್ನಾಗಿ ಕುಣಿದ ಅನ್ನೋದನ್ನು ಹರಿಹರ ಕನ್ನಡದಲ್ಲಿ ಬರೀತಾನೆ. ಕೇಳಬೇಕದನ್ನು. ಸುಮ್ಮನೆ ನೀವು ಕೇಳಿದ್ರೆ ಸಾಕು, ಯಾರೋ ಕುಣಿತಾ ಇದ್ದಾರೆ ಇಲ್ಲಿ ಅಂತ ಅನಿಸ್ಬಿಡುತ್ತೆ. ಅದರ ಲಯವೇ ಹಂಗಿದೆ. ಶಿವ ಹೆಂಗೆ ಕುಣಿದ ಅಂತ. ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನ ಮುಟ್ಟಿತು ಸತ್ಯಂ. ದಿನನಿತ್ಯ ಅವನು ಮಡಕೆ ತಟ್ಟಿಸಿದ ಕುಂಬಾರ ಗುಂಡಯ್ಯ ಕುಣಿತಾ ಇದ್ದ. ಶಿವನಿಗೆ ಗೊತ್ತಾಗೋಯ್ತು, ನಾನು ನನ್ನ ಭಕ್ತನ ಜೊತೆ ಕುಣಿಬೇಕು ಅಂತ ಅನ್ಕೊಂಡ. ಒಳಗಾಡಿದನೇನು ತುಮ್ ದಿನವೇನು ತುಮ್, ಇಳೆಯರಿಯಲ್ಲಿ ಹೊರಗಾಡುವೆನೇನು ತುಮ್. ಒಳಗೆ ಕುಣಿದು ಕುಣಿದು ಸಾಕಾಗ್ತು. ಈಗ ಪ್ರಪಂಚಕ್ಕೆ ಗೊತ್ತಾಗಲಿ, ಹೊರಗೆ ಕುಣಿತೀನಿ ಅಂತ ಹೊರಗೆ ಬಂದ. ಹೆಂಗೆ ಕುಣಿದ? ದಶಭುಜ ದಿಕ್ ತಟಕಂ ಪಸರಿಸಿ ಎಸೆವ ಕರಂಗಳ ನೆತ್ತಲ್ ನೇಮಿಸಿ, ಒಂದು ಪದಂಪ ತಾಳವನೊತ್ತಲ್, ಒಂದು ಪದಂ ಬ್ರಹ್ಮಾಂಡವನೆತ್ತಲ್. ಜಡೆಗಳು ವೆಂಬಳಿ ವಿಡಿದಾಡುತ್ತೆರೆ, ಮುಡಿಯೊಳು ಸುರನದಿ ತುಳ್ಕಾಡುತ್ತೆರೆ, ಕಡುಚಲ್ ಒಳಕಂ ಕುಣಿದಾಡುತ್ತೆರೆ, ಮಿಸುಗುವ ಢಮರುವ ಢಂಡನ್ ಢಣನೆದೆ, ತಿಸೊಳದೆ ಹರಿಯುವ ತಾರಂ ತಿರನೆ, ತಿರುಗುತ್ತಿರೆ ಹೈಗಳು ಎಡೆಯತ್ತಲ್, ಕರಿಯ ತೋಲ್ ನಭಮಂಜು ಹರಿಸಲ್, ಸರಸಿಜ ಭವನ ಶಿರಂಬು ಬಿಡುತ್ತಿರೆ, ಸುರರ ಶಿರೋಮಾಲೆಗಳು ಉಲಿಯುತ್ತಿರೆ, ಪೊಂಗೆಜ್ಜೆಗಳ ರವಂ ಗುಲುಗುಲು ಗುಲುಕಿರೆ, ತೊಂಗಲ ಗಂಟೆ ಡಣಂ ಡಣನೆ ಆಡಿದನ ಆಹಾ ಶಂಕರ, ಆಡಿದನ ಗುಂಡನ ಮುಂದೀಶ್ವರ. ಭಕ್ತನ ಜೊತೆ ಶಿವ ಕುಣಿದು ಬಿಡ್ತಾನಂತೆ. ಬಂಧುಗಳೇ, ಹಾಸ್ಯಕ್ಕಿಂತ ಹೆಚ್ಚಾಗಿ ಭಾಷಣ ಯಾಕೆ ಮಾಡಿದೆ ಅಂದರೆ, ನಮಗೆ ರಿಟೈರ್ ಆಗಿಬಿಟ್ಟದೆ. ಕ್ಲಾಸ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಎಲ್ಲೆಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರಿಗೆ ಶುರು ಹಚ್ಕೊಳ್ಳೋದು ನಾವು. ನಿಮ್ಗೆ ಗೊತ್ತಿಲ್ಲ ನಾನು ಯಾವ ಸ್ಥಿತಿಲಿದ್ದೀನಿ ಅಂದರೆ, ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನಲ್ಲೂ ಪಾಠ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಭಾಳ ಜನ ಹಿಡ್ಕೊಂಬಂದವ್ರೆ, ಇಲ್ಲೆಲ್ಲ ಪಾಠ ಮಾಡಬಾರ್ದು, ಬನ್ನಿ ಏನೋ ತಿಳ್ಕೊಬಿಡ್ತಾರೆ ಜನ ಅಂತ. ಅದರೊಂದು ರೋಚಕವಾದ ಅನುಭವ. ಆಮೇಲೆ ಈ ಮನುಷ್ಯನಿಗೆ ಏನಾದರೂ ಅನ್ನಿಸಿದ್ರೆ ಅದನ್ನು ಹೇಳದೇ ಇರೋಕ್ಕಾಗಲ್ಲ. ನೋಡಿ, ನೀವು ದಾರಿಲಿ ಒಂದು ಹಾವು ನೋಡ್ಬಿಟ್ಟು ಬನ್ನಿ, ಯಾರಿಗೂ ಹೇಳದೇ ಇರಿ ನೋಡೋಣ, ಸಾಧ್ಯನೇ ಇಲ್ಲ. ಒಂದು ದೊಡ್ಡ ಹಾವು ನೋಡ್ಬಿಟ್ಟು ಬಂದ್ರಿ, ನೋಡ್ದೆ ಅಂತ ಶುರು ಮಾಡ್ತಾನೆ ಯಾರಿಗೋ. ಆಮೇಲೆ ಹಾವಿನ ಸೈಜ್ ದೊಡ್ಡದು ಮಾಡಿಬಿಡ್ತಾನೆ. ಇಷ್ಟು ದಪ್ಪ ಇದ್ದರೆ ಇಷ್ಟು ದಪ್ಪ ಹಾವು ಅಂತಾನೆ. ಯಾಕೆಂದರೆ ಇವನು ಗಾಬರಿ ಇದೆಯಲ್ಲ, ಅದನ್ನು ಇನ್ನೊಬ್ರಿಗೆ ಹೇಳ್ಬೇಕು. ದಾರಿಲಿ ಯಾವುದೋ ಒಂದು ಆಕ್ಸಿಡೆಂಟ್ ನೋಡ್ಬಿಟ್ಟು ಬರ್ತೀರಿ, ಯಾರಿಗೂ ಹೇಳ್ದೇ ಇರಿ ನೋಡೋಣ. ತುಂಬ ಸಂತೋಷ ಆಗುತ್ತೆ, ಯಾರಿಗೂ ಹೇಳ್ದೇ ಇರಿ ನೋಡೋಣ. ಅವನು ಯಾರೋ ಕಾಲೇಜ್ ಓದೋ ಹುಡುಗನಿಗೆ ಒಂದು ಹುಡುಗಿ ಕಿಸಕ್ಕಂತ ನಕ್ಬಿಡ್ತಾಳೆ, ಅವ್ನು ನೋಡಿ, ಯಾರಿಗೂ ಹೇಳ್ದೇ ಇರಲಿ ಅವ್ನು ನೋಡೋಣ. ಅಯ್ಯೋ ಇವತ್ತೇನಾಯಿತು ಅಂದರೆ ಅಂತ ಸಾಯ್ತಿರ್ತಾನೆ ನೋಡಿ, ಹುಡುಕ್ತಾ ಇರ್ತಾನೆ ಯಾರಿಗಾದ್ರೂ ಹೇಳಬೇಕು ಅಂತ. ಸಂತೋಷ ಆದರೆ ಯಾರಿಗಾದ್ರೂ ಹೇಳ್ಬಿಡ್ಬೇಕು, ಶಾಕ್ ಆದರೆ ಯಾರಿಗಾದ್ರೂ ಹೇಳ್ತೀವಿ. ನಮ್ಮ ಭಾವನೆ ಉತ್ಕರ್ಷವಾದರೆ, ತುಂಬ ಕೋಪ ಬಂದರೆ ಯಾರ ಮೇಲಾದರೂ ರೇಗ್ಕೋತೀವಿ. ಭಾವಗಳು ಅತ್ಯಂತ ತೀವ್ರವಾಗಿದ್ದರೆ, ಉತ್ಕಟವಾಗಿದ್ದರೆ ನಾವು ಯಾರಿಗಾದ್ರೂ ಹೇಳಲೇಬೇಕು.
ಅದರಿಂದ ನನಗೂ ಇದೆಲ್ಲ ಹೇಳಬೇಕು ಅಂತ ಅನಿಸ್ತು. ನಿಜವಾಗ್ಲೂ ನಾನು ಏನೇನೋ ಜೋಕ್ ಹೇಳೋಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೆ, ಏನಾದ್ರು ಹಾಸ್ಯ ಮಾಡೋಣ ಅಂತ ಅನ್ಕೊತಿದ್ದೆ. ಆದರೆ ಅಮಿತ್ ನಾಡಿಗೆ ದಾರಿ ತಪ್ಪಿಸ್ಬಿಟ್ರು ನಮ್ಮನ್ನ, ಇವರೆಲ್ಲ ದಾರಿ ತಪ್ಪಿಸಿದ್ರು. ನಾನು ಬೇರೆ ಹೇಳಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಪ್ರಾಣೇಶ್ ಇದ್ದಾರೆ, ಮಹಾಮನಿ ಇದ್ದಾರೆ, ಕೊಟ್ರೇಶ್ ಇದ್ದಾರೆ, ನರಸಿಂಹ ಜೋಶಿ ಇದ್ದಾರೆ. ನಗಿಸೋದಕ್ಕೆ ಬೇಕಾದಷ್ಟು ಸಾಮಗ್ರಿ ಇದೆ ಅವ್ರ ಹತ್ರ. ಆಶ್ಚರ್ಯ ಅಲ್ವಾ? ನಾವು ಪ್ರಾಣೇಶ್ ನಾವೆಲ್ಲ ಈ ಹಾಸ್ಯದ ಆಂದೋಲನ ಶುರು ಮಾಡಿದಾಗ ಒಂದು 25 ವರ್ಷ ಹಿಂದೆ ನಮ್ಮದು ಒಂದು 10 ವರ್ಷ ನಡಿಬೋದೇನೋ ಅಂತ ಅಂದ್ಕೊಂಡಿದ್ವಿ. ಎಲ್ಲ ಟ್ರೆಂಡ್ಗಳು ಇರ್ತಾವಲ್ಲಪ್ಪ, ಒಂದು ಟ್ರೆಂಡ್ ಒಂದು 10 ವರ್ಷ ಅಂತ ಇರ್ತಲ್ಲ, ಒಂದು 10 ವರ್ಷ ನಡಿಬೋದು, ಹೆಚ್ಚಂದ್ರೆ 15 ವರ್ಷ ನಾವು ರೆಲೆವೆಂಟ್ ಆಗಿರ್ಬೋದು ಅಂತ. ಆಶ್ಚರ್ಯ, ನಮಗೆ 25 ವರ್ಷ ನಡ್ಕೊಂಬಂದ್ಬಿಟ್ವಿ ನಾವು. ಒಂದಕ್ಷರ ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತೀನಿ, ನಾವು ಬಹಳ ಪ್ರತಿಭಾವಂತರು ಅಂತಲ್ಲ, ನಾವು ಬಹಳ ಅದ್ಭುತವಾಗಿ ಮಾತಾಡ್ತೀವಿ, ಪ್ರಾಣೇಶ್ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಮಾಮನಿ ಅದ್ಭುತವಾಗಿ ಮಾತಾಡ್ತಾರೆ, ನಾನು ಹೊಡೆದೆತ್ತಾಗ್ತೀನಿ, ಇವೆಲ್ಲ ಏನೂ ಅಲ್ಲ. ಜನಗಳ ಮನಸ್ಸು ದೊಡ್ಡದು, ನಮ್ಮನ್ನು ದೊಡ್ಡವ್ರು ಮಾಡಿಬಿಟ್ರು ಅವರು. ನಮ್ಮನ್ನು ಭಾಳ ಒಳ್ಳೆ ಕಲಾವಿದರು. ನೀವು ಚಪ್ಪಾಳೆ ಹೊಡಿತಿದ್ದಾಗೆಲ್ಲ ನಾವು ಇನ್ನೊಂದ್ಸಲ ಹುಟ್ಟುಬಿಡ್ತೀವಿ ನೋಡಿ. ಒಂದೊಂದು ಸಲ ಚಪ್ಪಾಳೆ ಹೊಡೆದ್ರು ಇನ್ನೊಂದ್ಸಲ ಹುಟ್ಬಿಡ್ತೀವಿ. ಬೇಂದ್ರೆ ಅದಕ್ಕೆ ಹೇಳ್ತಾರೆ, ಉಸಿರಿಗೆ ಒಮ್ಮೆ ಜನನ ಮರಣ. ಪ್ರತಿ ಕಲಾವಿದ ಒಂದೊಂದು ಚಪ್ಪಾಳೆಯಲ್ಲಿ ಹುಟ್ಟುತ್ತಾನೆ, ಒಂದೊಂದು ಸಲನೂ ಹುಟ್ಟುತ್ತಾನೆ. ಈ ಪ್ರಾಣೇಶ್ ಮಹಾನ್ ಭಾಷಣಕಾರ ಅಲ್ವಾ? 4 ಸಭೆಯಲ್ಲಿ ಕೂರಿಸ್ಬಿಡಿ, ಒಬ್ಬನು ಚಪ್ಪಾಳೆ ಹೊಡಿಯೋದು ಬೇಡ, ಯಾರು ನಗದು ಬೇಡ. ಪ್ರಾಣೇಶ್ ಮುಂದಿನ ವಾರ ಎಲ್ಗೂ ಹೋಗಲ್ಲ, ಮನೇಲಿ ಕೂತ್ಬಿಡ್ತವೆ, ಎಲ್ಗೂ ಹೋಗಲ್ಲ. ಅಂದರೆ ಕಲಾವಿದ ಒಬ್ಬ ನಿಲ್ಲೋದೆ ನಿಮ್ಮ ಮಂದಹಾಸದಲ್ಲಿ, ನಿಮ್ಮ ನಗುವಿನಲ್ಲಿ, ನಿಮ್ಮ ಚಪ್ಪಾಳೆಯಲ್ಲಿ, ನಿಮ್ಮ ಖುಷಿಯಲ್ಲಿ. ಹಾಗೆ ಸಂತೋಷ ಪಡುವ ಮನಸ್ಸು ಕನ್ನಡಿಗರಿಗಿದೆ ಅಂತಾನೆ ನಾವು ಇಲ್ಲಿ ತನಕ ನಿಂತಿದ್ದೀವಿ. ಸುಪ್ರಭಾತ ಆಡ್ಬೇಕಾ? ಆಡ್ಬಿಡ್ತೀನಿ. ನಾನೇ ಆಡೋಣ ಅಂತಿದ್ದೆ, ಯಾರ ಕೇಳಲಿ ಅಂತ ಸುಮ್ಮನಿದ್ದೆ. ಈ ನಾವೇ ಆಡ್ಬಿಟ್ರೆ ಲೆವೆಲ್ ಕಮ್ಮಿ ಆಗ್ಬಿಡ್ತದೆ. ಇನ್ನು ಕೆಲವರು ಇರ್ತಾರೆ, ಅವ್ರ ಕಡೆಯವ್ರನ್ನೇ ಒಬ್ರನ್ನ ಕೂರಿಸಿರ್ತಾರಲ್ಲಿ. ಎಲ್ಲ ಮುಗಿಸುವಾಗ ಅವನು ಸುಪ್ರಭಾತ ಆಡಿ ಅನ್ಬೇಕು. ಆವಾಗ ನೀವು ನನ್ನ ಬೈಕೊಳ್ಳೋದಿಲ್ಲ, ನೀವು ಪ್ರಾಣೇಶ್ ಮಾತು ಕೇಳಬೇಕು ಅಂತ ಇರ್ತೀರಿ. ಅಯ್ಯೋ, ನಾವು ಪ್ರಾಣೇಶ್ ಮಾತು ಕೇಳೋಣ ಅಂತಂದ್ರೆ ಇವರೇ ಗಂಟೆ ಹೊಡಿತಾ ಕೂತವ್ರಪ್ಪ ಅಂತ ಅನ್ಕೊತಿರ್ತಾರಲ್ಲ. ಆವಾಗ ಆ ಸುಪ್ರಭಾತ ಹಾಡಿ ಅಂತಾರಲ್ಲ, ಅವ್ರ ಕಡೆ ತಿರ್ಕೊಂಡು ನೋಡ್ತಾರೆ ಜನ. ಬಂದವನು ಸುಮ್ಮನೆ ಕೂತ್ಕೊಂಡು ಎದ್ದಾಗಕ್ಕಾಗಲ್ವಾ ಅನ್ನೋ ಥರ ನೋಡ್ತಾರೆ. ಅದಕ್ಕೆ ಯಾರಾದ್ರು ಬೈಯೋದಿದ್ರೆ ಅವ್ರನ್ನ ಬೈಕೊಳ್ಳಿ, ನಾನು ಆಡಬೇಕು ಅಂತಿರಲಿಲ್ಲ. ಸುಪ್ರಭಾತ, ಕುಡುಕನಿಗೆ ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಎಷ್ಟೋ ಮನೆಗಳಲ್ಲಿ ಸುಪ್ರಭಾತ ಶುರುವಾಗಿರ್ತವೆ. ದಡಿಯ ದಾಂಡಗ ಇನ್ನೂ ಮಲಗಿದೆಯಾ, ಕೇಳೋರೆಲ್ಲ ರಾತ್ರಿ ಅದು ಎಷ್ಟೊತ್ತಿಗೆ ಬರ್ತಿರೋ, ಏನು ಕುಡ್ಕೊಂಡು ಬರ್ತಿರೋ, ಅಲ್ಲ ನಿಮ್ಮ ಅಪ್ಪ ಸರಿಯಾಗಿದ್ರೆ ನೀನು ಸರಿ ಇರ್ತಿದ್ದೆ, ನಿಮ್ಮ ಅಪ್ಪನೇ ಸರಿ ಇಲ್ಲ, ನೀನೆಲ್ಲಿ ಸರಿ ಇರ್ತೀಯ, ಸಾಕಾಗಿ ಹೋಗ್ಬಿಟ್ಟಿದೆ ಈ ಜನ್ಮ. ಆವಾಗಲೇ ನಮ್ಮ ಅಮ್ಮನಿಗೆ ಯಾರೋ ಹೇಳಿದ್ರಂತೆ ಈ ಮನೆಗೆ ಹೆಣ್ಣು ಕೊಡಬೇಡಿ ಅಂತ, ನಮ್ಮ ಅಪ್ಪನಿಗೆ ಯಾರೋ ತಲೆ ಕೆಡಿಸ್ಬಿಟ್ಟು ತಂದು ಈ ಮನೆಗೆ ಸಿಕ್ಕಾಕ್ಬಿಟ್ರು. ಒಂದಿನ ವಾರ ನೆಮ್ಮದಿಯಾಗಿ ಅನ್ನ ಉಣ್ಣಲಿಲ್ಲ, ನೀರು ಕುಡಿಲಿಲ್ಲ, ನಿದ್ದೆ ಮಾಡಲಿಲ್ಲ, ಯಾವ ಜನ್ಮ ಇದು, ಪಾಪಿ ಜನ್ಮ, ಹಿಂಗೆಲ್ಲ ಶುರು ಮಾಡ್ಕೊಂಡಿರ್ತಾರೆ. ಅವರು ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಸುಬ್ಬಲಕ್ಷ್ಮಿ ಹಾಡಿರೋ ಸುಪ್ರಭಾತ ಅದ್ಭುತವಾಗಿದೆ. ಕಮಲಾಕು ಚಚೂಚು ಕಕುಂಕುಮತೋ ನಿಯತಾರು ನಿತಾತುಲ ನೀಲತನು ಕಮಲಾಯ ತಲೋಚನ ಲೋಕಪತೆ ವಿಜಯೀಭವ ವೆಂಕಟ ಶೈಲಪತೆ ಅಂತಿದೆ. ಆ ದಾಟಿಯಲ್ಲಿ ಒಬ್ಬ ಕುಡುಕನಿಗೆ ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಅಮಲಾವೃತ ಕೀಚ ಕಕಂಠ ಕಪಾತ ಕನೀಚ ಕಿರಾತಕ ಘಾತುಕನು ಅಮಲಾಧಿ ಕಲೋಚನ ಲೋಟಪತೆ ವಿಜಯಮಲ್ಯ ಕೊಡೇಕೃತ ತೈಲಪತೆ. ಇದು ಲಿಕ್ಕರು ಕಿಕ್ಕರು ಪ್ರಿಕ್ಕರಿದೋ ನಿನಲಿವರಿಗೆ ಪವರಿಗೆ ಡೇಂಜರ್ ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣೋ ನಿನ ಜೇಬಿಗೆ ಬೇಬಿಗೆ ಬ್ಲೇಡು ಕಣೋ. ಒಗಿ ತಿನ್ವಡಿ ತಿನ್ಬಡಿ ಸಿನ್ನಿದು ಏನು ಕತೆ. ಪ್ರತಿ ನೈಟು ನಿಟೈಟು ದಿನಾಬರಿ ಫೈಟು ಇದ್ಯಾರದು ಫೇಟು ಇದೇನು ವ್ಯತೆ. ಪಾಪಿಷ್ಟ ಅನಿಷ್ಟ ಕನಿಷ್ಠ ನಿದುಷ್ಟ ನಿಕಷ್ಟ ನಿಭ್ರಷ್ಟ ಸಡಿಷ್ಟ ಕಣೋ ನಿನ ವೈಫಿಗೆ ಲೈಫಿಗೆ ಚೊಂಬು ಕಣೋ ನಿನ ಕೊನೆಯ ಸವಾರಿಗೆ ಬೊಂಬು ಕಣೋ. ಎಳಹಾಳ್ಮುಖ ಬೀಳ್ಮುಖ ನಾಯ್ಮುಖ ನರಿಮುಖ ಗೂಬೆ ನಿದ್ರಾಬೆ ನಿಕತ್ರಿ ನಿಚತ್ರಿ ನಿಚಿಲ್ರೆ ಕಣೋ. ನಿನ ವೈಯಲು ಬಂದಿದೆ ಬಂಡಿ ಕಣೋ ನಿಂಗೆ 6 3 ಗುಂಡಿ ಕಣೋ. ನಿನಗಂ ಸುಲಭಂ ಸುಹೃದಂ ಸರಸಂ ಸತಿಗುಂಸು ತಗುಂಸು ಗೃಹಂ ನರಕಂ ಸತತಂ ಕಲಹಂ ನಿರುತಂ ವಿರಸಂ. ಇದು ಕ್ರೈಮ್ ಆಲ್ ದ ಟೈಮ್ ಟ್ರಬಲ್ಸಂ ಶೂರಾದಿ ಶೂರಂ ಬೀರಾದಿ ಬೀರಂ ಪೂರಾ ಶರೀರಂ ಬರೀರಂ ಬರೀರಂ ಸೋಡಾದಿ ಪಾನಂ ಸಿಗರೇಟು ಧೂಮಂ ಶಂಖಾದಿ ವಾದ್ಯಂ ಬಬಂಬಂ ಬಬಂಬಂ. ದಿನ ಸಂಕಟೇಶಂ ನೋ ಆಸ್ಕರ್ ನೋ ಟೆಲ್ಲರ್ ಭಯಂ ಭೀತಿ ಝೀರೋ ನೋ ಯಂಗರ್ ನೋ ಎಲ್ಡರ್. ಬಡುಕೊಂಡೆ ಮಗನೇ ಲಿಮಿಟ್ಟು ಕೇಳಲಿಲ್ಲ ಈಗ ವಾಮಿಟ್ಟು. ಕುಡಿಬೇಡ ಮಗನೇ ಕಡು ರೋಗ ನಿನಗೆ ಅದು ಘೋರ ಶೀತಂ. ಕುಡಿತಾನೆ ಇದ್ರೆ ನಡುವಯಸ್ಸಿನಲ್ಲೇ ಗ್ಯಾರಂಟಿ ಗೋತಂ. ಛೀ ದರಿದ್ರವೇ ನೀನೊಂದು ಪ್ರೇತಂ. ಬಿದ್ದಿರುವೆ ಪಾಪಿ ಎದ್ದೇಳು ಪಾಪಿ ನಿನಗೆ ಇದೆ ಸುಪ್ರಭಾತಂ.